ನಿವೇಶನ ಮಂಜೂರಾತಿ ಆದರೆ ಆಗಿರೋವಂಥವನ್ನ ತಗೊಂಡ್ರೆ ನಾಳೆ ವರ್ಗಾವಣೆ ಆದರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಲ್ವಾ? ಹಣ ಕೊಟ್ಟವನು ಕಳ್ಕೊಳ್ಳಲ್ವಾ? ಅವನ ಜೀವನದಲ್ಲಿ ಒಂದು ಮನೆ ಮಾಡಬೇಕು ಅಂತೇಳಿ ಏನು ಆಸೆಯನ್ನು ಇಟ್ಕೊಂಡಿರ್ತಾರೆ, ಅವ್ರಿಗೆ ಮೋಸ ಆಗಲ್ವಾ? ಇಡೀ ಜೀವನ ದುಡ್ದಂಥವ್ರು ಅವ್ರ ಜೀವನ ಹಾಳಾಗಲ್ವಾ? ಯಾಕೆ ಸರ್ಕಾರ ಈ ವಿಚಾರದಲ್ಲಿ ಮೌನ ಆಗಿದೆ? ಈಗಲೂ ಟ್ರಾನ್ಸಾಕ್ಷನ್ ನಡೀತಾ ಇದೆ, ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಹೌದು, ಅಗ್ರಿಮೆಂಟ್ಗಳು ಆಗ್ತಾ ಇದ್ದಾವೆ. ಮನೆ ಕಟ್ಟಿದ್ದಾರೆ, ಮನೆ ಕಟ್ತಾ ಇದ್ದಾರೆ, ಮನೆಗಳು ಕಟ್ತಾ ಇದ್ದಾರೆ. ಹಾಗಿದ್ರೆ ಆಗ್ತಾ ಇದೆ, ಮನೆ ಕಟ್ತಾ ಇದ್ದಾರೆ. ಈಡಿನಲ್ಲಿರೋದು ಇಷ್ಟು ಸೈಟ್ ಮಾತ್ರ, ಇವಿಲ್ಲ, ಅದರಿಂದ ತಗೊಳ್ಳಿ ಅಂತ. ಇಲ್ಲ, ಅದಿದೆ, ಅದು ಆಗ್ತಾ ಇಲ್ಲ, ಉಳ್ಕೆದಾಗ್ತಾ ಇದೆ. ಆದರೆ ಇದರಲ್ಲಿ ಶಿಫಾರಸ್ಸಿರೋದು ಎಲ್ಲವನ್ನೂ ರದ್ದು ಮಾಡಬೇಕು ಅಂತ. ಮಂತ್ರಿಗಳಾಗಿ 1 ತಿಂಗಳಾಯಿತು. ನಮ್ಮ ಸ್ನೇಹಿತರು ಅವ್ರು ಸ್ವಾಗತಿಸ್ತೀವಿ. ನಿಮಗೆಲ್ಲ ಗೊತ್ತಲ್ಲ, ನೀವು ಯಾಕೆ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ? ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ? ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಅಟಾನಮಸ್ ಬಾಡಿ. ಅದಕ್ಕೆ ಯಾವುದೇ ಸರ್ಕಾರಿ ಫಂಡ್ ಇಲ್ಲ. ನನಗೆ ಇರೋಂಥ ಮಾಹಿತಿ ಪ್ರಕಾರ ಇನ್ನೂ ಕೂಡ 600 ಕೋಟಿ ರೂಪಾಯಿಗಳನ್ನು ರೈತರ ಬಾಕಿ ಪೆಂಡಿಂಗ್ ಇದೆ. ಅದಕ್ಕೆ ಬಡ್ಡಿ ಬೆಳೀತಾನೇ ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಅವರು ಮೈಸೂರು ನಗರದ ಸುಮಾರು 12 ರಸ್ತೆಗಳನ್ನು ಕಾಂಕ್ರೀಟ್ ರೋಡ್ ಆ್ಯಂಡ್ ವೈಟ್ ಟ್ಯಾಪಿಂಗ್ ಅಂತೇಳಿ ತಗೊಂಡ್ರು. ಪ್ರಾಧಿಕಾರದ ಬಡಾವಣೆನೇ ಇನ್ನೂ ಪೂರ್ಣ ಅಭಿವೃದ್ಧಿ ಆಗಿಲ್ಲ. ಕಾನೂನು ಪ್ರಕಾರ ನಗರ ಪಾಲಿಕೆ ವ್ಯಾಪ್ತಿನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಹಣನ ಉಪಯೋಗಿಸೋದು ತಪ್ಪು. ಆದರೆ ಕ್ಯಾಬಿನೆಟ್ಟಲ್ಲಿಟ್ಟು 400 ಕೋಟಿ ರೂಪಾಯಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಹಣವನ್ನೇ ಉಪಯೋಗಿಸಲಿಕ್ಕೆ ಡೈರೆಕ್ಷನ್ ಕೊಟ್ರಿ. ಆಯಿತು, ಏನು ಹೇಳ್ತೀರಿ? ನಗರ ಸಿಟಿ ಡೆವಲಪ್ಮೆಂಟ್ ಆಗಲಿ ಕೊಟ್ಟು ಆಯಿತು, ಕೊಡಿ. ಪ್ರಾಧಿಕಾರದ ನೌಕರರಿಗೆ ಸಂಬಳ ಕೊಡೋಕ್ಕೆ ಸೈಟ್ ಆಕ್ಷನ್ ಮಾಡಿಕೊಡ್ತಾ ಇದ್ದೀರಿ. ಆ ಸೈಟಲ್ಲೂ ಸುಮಾರು 50-50 ಹೋದೋ. ಈಗ ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದೀರಲ್ಲ 12 ರಸ್ತೆ ನೋಡಿ, ಅದರಲ್ಲಿ ಸ್ಪಷ್ಟವಾಗಿದೆ ಕ್ಯಾರೇಜ್ ವೇ ವೈಟ್ ಟ್ಯಾಪಿಂಗ್, ಬಫರ್ ಝೋನ್ ಅಭಿವೃದ್ಧಿ, ಆಯ್ದ ಭಾಗಗಳಲ್ಲಿ ಫುಟ್ಪಾತ್ ಅಭಿವೃದ್ಧಿ, ಆಯ್ದ ಭಾಗಗಳಲ್ಲಿ ಚರಂಡಿ ನಿರ್ಮಾಣ, ಅಡ್ಡ ಮೋರಿಗಳ ಅಭಿವೃದ್ಧಿ ಕಾಮಗಾರಿ, ವಿದ್ಯುತ್ ದೀಪ ಅಳವಡಿಸುವುದು, ಯುಟಿಲಿಟಿ. ಒಟ್ಟು 395 ಕೋಟಿ ಪ್ರಾಧಿಕಾರದಿಂದ ನೀವು ಕೊಟ್ಟು 393 ಕೋಟಿ 85 ಲಕ್ಷ ಆದೇಶ ಮಾಡಿದ್ರಲ್ಲ. ನಾನು ಡೈಲಿ ವಾಕಿಂಗ್ ಹೋಗ್ತಾ ಇರ್ತೀನಿ ನೋಡಿ, ಈ ರಸ್ತೆ ಇದೆ. ನಾ ಮೊನ್ನೆ ಈಗ ಒಂದು ವಾರದಲ್ಲಿ ಹೋದೆ.
ಮೇಲೆ ಮಳೆ ಬಂದರೆ ಒಳಚರಂಡಿ ನೀರು ಕೆಳಗೆ ತನಕ ಬರ್ತದೆ, ಇಲ್ಲಿ ತನಕ. ನೀವು ವಾಟರ್ ಲೈನ್ನ ಒಳಚರಂಡಿನ ಶಿಫ್ಟ್ ಮಾಡಿದೆ, ಈಗ ಮೇಲೆ ನೀವು ಕಾಂಕ್ರೀಟ್ ಹಾಕ್ಬಿಟ್ರೆ ಬಾಳಿಕೆ ಬರುತ್ತಾ? ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದೆ, ಅವರ ಚೇರ್ಮನ್ ಅಲ್ಲ, ಕೆಲಸ ಸ್ಟಾಪ್ ಮಾಡಿಸಿದ್ರು. ಆಮೇಲೆ AEE ಬಂದರು, ಸರ್ ಅದು ಯೆಲ್ಲೋ ಝೋನು, ಗ್ರೀನ್ ಝೋನು ಅಂತ 3 ಝೋನ್ ಮಾಡ್ಕೊಂಡಿದ್ದೀವಿ ಸರ್. ಫಸ್ಟು ಮಾಡಿಬಿಡ್ತೀವಿ ಕಾಂಕ್ರೀಟ್ನ, ಎಲ್ಲೆಲ್ಲಿ UGD ಒಳಗಿದೆ ಅದನ್ನು ಸೈಡಲ್ಲಿ ಆಮೇಲೆ ಮಾಡ್ಕೋತೀವಿ. ಅದಕ್ಕೆ ಕೇಳಿದೆ, ಅಂಥ ಅರ್ಜೆಂಟ್ ಏನಪ್ಪ ನಿನಗೆ? ಮೇಲೆ ಕಬ್ಬಣ ಹಾಕಬೇಕು, ಆಗ್ತಾ ಇಲ್ಲ. ಯಾರೋ ಒಬ್ಬ ರೆಡ್ಡಿಗೆ ಪ್ಯಾಕೇಜ್ ಕೊಟ್ಟಿದ್ದಾರೆ 400 ಕೋಟಿನೂ ಒಟ್ಟಿಗೆ. ಇದ್ರ ಉದ್ದೇಶ ಏನು? ಆಯಿತು, ಈಗ ಇಲ್ಲೇ ಈಗ ಮಳೆ ಬಿದ್ದರೆ ಓಪನ್ ಆಯ್ತದೆ, ಎಲ್ಲ ರೋಡ್ ಮಧ್ಯದಲ್ಲಿ ಮ್ಯಾನ್ಹೋಲ್ ಅವೆ. ಈಗ ನೀವು ಮೇಲೆ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಡ್ತೀರಿ, ಸೈಡಲ್ಲಿ ಆಮೇಲೆ ಅಗಿತೀರಿ UGD ಹಾಕಕ್ಕೆ. ಇಲ್ಲಿ ಮ್ಯಾನ್ಹೋಲ್ ಇರ್ತಾವಲ್ಲ, ಯಾವ್ದಾದ್ರು ಸೆಂಟ್ರಲ್ ಮ್ಯಾನ್ಹೋಲ್ಗಳು, ಲಾರಿ ಲೋಡ್ ಲಾರಿ ಬಂದರೆ ಒಳಗೆ ಹೋಯ್ತವೆ. ಏನಾಯ್ತು ನಿಮ್ಮ ಕಾಂಕ್ರೀಟು? ಹೊಡೆಯೋಕ್ಕಾಯ್ತದ? ಈ ಕೆಲಸ ಮಾಡಿ ಅವೈಜ್ಞಾನಿಕವಾಗಿ ಮಾಡಿದ್ರೆ ಸರಿನಾ? ಆಮೇಲೆ DC ಅವ್ರು ಹೇಳಿ ಕೆಲಸ ಸ್ಟಾಪ್ ಮಾಡಿಸೋರು. ಈಗ ಅವನು ಸುಣ್ಣ ತಗೊಂಡು ಬಣ್ಣ ತಗೊಂಡು ಬೆಳಿತಾವನೆ, ಲೈನ್ ಎಲ್ಲಿ ಬಂದದೆ ಈಗ ನೋಡಿ ಹೋಗಿ ಕಾಣಿಸ್ತದೆ. ಇದ್ರ ಉದ್ದೇಶ ಅವನು ಕಾಂಕ್ರೀಟ್ ಎಳ್ಕೊಂಡು ಹೊಂಟೋಗೋದು, ಅವನು ಬಿಲ್ ಮಾಡ್ಕೊಂಡು ಯಾವನಿಗೆ ಬೇಕು ಪರ್ಸೆಂಟೇಜ್ ಕೊಟ್ಬಿಟ್ಟು ಹೊಟ್ಟೋಗೋದು. ಈ ಥರ ಒಂದು ಕಡೆ 50-50ರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಮುಳುಗೋಯ್ತು. ಪೆನ್ಷನ್ ಕೊಡೋಕೆ ದುಡ್ಡಿಲ್ದನೆಯ, ಸಂಬಳ ಕೊಡೋಕೆ ದುಡ್ಡಿಲ್ದನೆಯ ಆಕ್ಷನ್ ಮಾಡಿಕೊಡ್ತಾ ಇದ್ದೀರಿ. ಇನ್ನೊಂದಷ್ಟೇನೋ ದುಡ್ಡಿದ್ದಿದ್ನ ಅದೇನೋ ವೈಟ್ ಟ್ಯಾಪಿಂಗು, ಕಾಂಕ್ರೀಟ್ ರೋಡು 400 ಕೋಟಿ ಕೊಡೋಕ್ಕೆ ಈ ರಾಜ್ಯದಲ್ಲಿ ನೀವು ಎಷ್ಟನೇ ವರ್ಷ ಮುಖ್ಯಮಂತ್ರಿ? ದೇವರಾಜ್ ಅರಸು ಅವರನ್ನ ಮೀರಿಸ್ ಮುಖ್ಯಮಂತ್ರಿ. ಇದಕ್ಕೆ ಮೂಡ ದುಡ್ಡು ಬೇಕಿತ್ತಾ? ಆಯಿತು, ಎಲ್ಲ ಗ್ರೇಟರ್ ಮೈಸೂರು, ಇಲ್ಲಿ ನಗರ ಪಾಲಿಕೆ ಚುನಾವಣೆ. ನಾನು ಅವತ್ತು ಕೇಳಿದ್ರಿ, ನೋಟಿಫಿಕೇಶನ್ ಆಗೋಯ್ತು 1000 ಕೋಟಿ ಅಭಿವೃದ್ಧಿಗೆ. ಇಲ್ಲಿ 400 ಕೋಟಿ ಕೊಡೋಕ್ಕೆಯ ಮೂಡ ದುಡ್ಡು. ಇನ್ನು ಗ್ರೇಟರ್ ಮೈಸೂರು ಮಾಡಿ 5000 ಕೋಟಿ ಕೊಡ್ತೀರಾ? ಯಾಕೆ ಇದನ್ನ ಪಕ್ಷದ ಕಾರ್ಯಕ್ರಮ ಅಲ್ಲ ಅಂದೆ ಅಂದರೆ, ಯಾವ್ಯಾವ ಪಕ್ಷದವ್ರು ಇದ್ದಾರೋ ಈ 50ರಲ್ಲಿ 50-50ಲಿ